ಹಗರಣದ ತನಿಖೆಯನ್ನ ಇಡಿ ತೀವ್ರಗೊಳಿಸಿದೆ. ಮೂಡಾ ಮಾಜಿ ಅಧ್ಯಕ್ಷ ಮರೇಗೌಡ ಶಿವಣ್ಣ, ಮಾಜಿ ಆಯುಕ್ತ ನಟೇಶ್ 2004ರಲ್ಲಿ ಮೈಸೂರು ತಹಶೀಲ್ದಾರ್ ಆಗಿದ್ದ ಮಾಳಿಗ ಶಂಕರನ್ನ ಇಡಿ ವಿಚಾರಣೆಗೆ ಒಳಪಡಿಸಿದೆ. ಇಡೀ ದಿನ ವಿಚಾರಣೆ ಎದುರಿಸಿದ ಶಿವಣ್ಣ ಸಂಜೆ ಹೊತ್ತಿಗೆ ಅಸ್ವಸ್ಥರಾದರು, ನಂತರ ಆಸ್ಪತ್ರೆಗೆ ದಾಖಲು ಮಾಡಿದ್ರು. ಇನ್ನು ಈ ಕ್ಷಣದವರೆಗೂ ಮರೇಗೌಡ, ಮಾಳಿಗ ಶಂಕರ್ ವಿಚಾರಣೆಯನ್ನ ಇಡಿ ಮುಂದುವರೆಸಿದೆ. ಮುಂದಿನ ದಿನಗಳಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯಗೂ ಸಮನ್ಸ್ ಕೊಡುವ ಸಾಧ್ಯತೆ ಇದೆ. ಈ ಮಧ್ಯೆ ಮೂಡಾದ ಮತ್ತಷ್ಟು ಅಕ್ರಮಗಳು ಬಹಿರಂಗವಾಗ್ತಾ ಇದೆ. ಸರಿಯಾದ ಮೂಲ ದಾಖಲೆಗಳೇ ಇಲ್ಲದೆ 1950 ಸೈಟ್ ಹಂಚಿಕೆಯಾಗಿದೆ. ಅಲ್ಲದೆ 5,000 ಸೈಟ್ಗಳಿಗೆ 2,000 ಬಾಂಡ್ ಪೇಪರ್ಗಳೇ ಇಲ್ಲ ಎನ್ನಲಾಗಿದೆ. ಇನ್ನು ನನ್ನ ವಿರುದ್ಧದ ದೂರಿನಲ್ಲಿ ಸತ್ಯಾಂಶ ಇಲ್ಲ, ದಾಖಲೆ ನಕಲಿಯಾಗಿದ್ರೆ ಕಾನೂನು ಹೋರಾಟ ಮಾಡಲಿ ಅಂತ ಸಿಎಂಗೆ ದೂರುದಾರ ಸ್ನೇಹಮಯಿ ಕೃಷ್ಣ ಸವಾಲ್ ಹಾಕಿದ್ದಾರೆ. ಈ ಮಧ್ಯೆ ಮೂಡಾ ಕೇಸ್ನಲ್ಲಿ ಏಕಸದಸ್ಯ ಪೀಠದ ಆದೇಶ ಪ್ರಶ್ನಿಸಿ ಸಿಎಂ ಸಲ್ಲಿಸಿದ ಅರ್ಜಿಯ ವಿಚಾರಣೆಯನ್ನು ನವೆಂಬರ್ 23ಕ್ಕೆ ನಡೆಸಲು ಹೈಕೋರ್ಟ್ ತೀರ್ಮಾನ ಮಾಡಿದೆ. ಇದೇ ಶುಕ್ರವಾರ ಅಥವಾ ಶನಿವಾರ ವಿಚಾರಣೆ ನಡೆಸಿ ಏನು ಅಂತ ಸಿಎಂ ಪರ ವಕೀಲ ಅಭಿಷೇಕ್ ಮನು ಸಿಂಘ್ವಿ ಅವರು ಕೋರ್ಟ್ಗೆ ಮನವಿಯನ್ನ ಮಾಡಿಕೊಂಡಿದ್ರು. ಅದಕ್ಕೆ 23ಕ್ಕೆ ಡೇಟ್ ಅನ್ನ ಹಾಕೊಂಡಿದ್ದಾರೆ. ನಿಜವಾದ ಸುಳ್ಳು ದಾಖಲೆಗಳು ಇಟ್ಕೊಂಡು ಅಥವಾ ಸುಳ್ಳು ಆರೋಪಗಳು ಮಾಡಿದರೆ ಸ್ವತಃ ಸಿದ್ದರಾಮಯ್ಯ ಅವರು ವಕೀಲರಾಗಿರೋದ್ರಿಂದ ದಂಡ ಪ್ರಕ್ರಿಯೆ ಸಮಿತಿಯ ಕಾಲಂ 482 ಪ್ರಕಾರ ಮಾನ್ಯ ಉಚ್ಚ ನ್ಯಾಯಾಲಯಕ್ಕೆ ಅರ್ಜಿ ಸಲ್ಲಿಸಿ ಆ ಪ್ರಕರಣ ರದ್ದುಪಡಿಸಿ ಅಂತ ಅವರಿಗೆ ಅವಕಾಶ ಇದ್ದೇ ಇದೆ. ಸಿದ್ದರಾಮಯ್ಯ ಅವರು ಕಾನೂನಾತ್ಮಕವಾಗಿ ಹೋರಾಟ ಮಾಡೋದು, ಜವಾಬ್ದಾರಿ ಸ್ಥಾನದಲ್ಲಿರ್ತಕ್ಕಂಥ ಮುಖ್ಯಮಂತ್ರಿಯಾಗಿ ಇದ್ಕೊಂಡು ಈ ಥರ ಜನರಿಗೆ ಪ್ರಚೋದನೆ ಕೊಡೋದು ಕೆಲಸ ಮಾಡ್ತಾರೆ. ಅವ್ರು ಕಾನೂನಾತ್ಮಕ ಹೋರಾಟ ಮಾಡೋಕ್ಕೆ ಸಾಕಷ್ಟು ಅವಕಾಶಗಳಿದೆ. ಓಕೆ, ಈಗ ಬ್ಯಾಕ್ ಟು ಬ್ಯಾಕ್ ಒಬ್ಬೊಬ್ಬರದೇ ಮಾಡ್ತಾ ಇದ್ದಾರೆ. ಈಗ ಆಯಿತು, ಮಾಡ್ಬೋದು, ಮಾಡ್ತಾರೆ. ಬಟ್ ಪಾಯಿಂಟ್ ಈಸ್ ಸಿಂಪಲ್. ನಾನು ಏನೇನು ಹೇಳಿದ್ದೀನಿ, ಥರ್ಡ್ ಪಾರ್ಟಿ ಕೆನಾಟ್ ಕಮ್ ಅಂಡ್ ಸೇ ಎಕ್ಸ್ ಪಾರ್ಟಿ ಒನ್ ಯಾರೋ ಒಬ್ಬರನ್ನ ಡಿಫೇಮ್ ಮಾಡಿದ್ದಾರೆ ಅಂತ. ಈಗ ಆ ಕೇಸಲ್ಲಿ ಯಾರೋ ದೂರು ಕೊಟ್ಟಿದ್ದಾರಲ್ಲಿ ಅವ್ರ ಮೇಲೆ ದೂರು ಮಾಡಿದ್ದಾರೆ. ಹಿ ಕಾಂಟ್ ಸೇ ಅದು ಡಿಫಮೇಟರಿ ಅಂತ. ದಾಖಲೆ ರಾಂಗ್ ಇದ್ರೆ ಫಾಲ್ಸಿಫೈಡ್ ಡಾಕ್ಯುಮೆಂಟ್ನ ಈ ವ್ಯಕ್ತಿ ಪ್ರೊಡ್ಯೂಸ್ ಮಾಡ್ತಿದ್ದಾರೆ ಅಂತ ಹೇಳಿ ಕೋರ್ಟ್ಗೆ ಹಾಕ್ಬೋದು, ಅದ್ರಲ್ಲಿ ತಪ್ಪಿಲ್ಲ. ಥರ್ಡ್ ಪಾರ್ಟಿನೂ ಫಾಲ್ಸಿಫೈಡ್ ಡಾಕ್ಯುಮೆಂಟ್ಸ್ ಸೃಷ್ಟಿ ಮಾಡ್ತಿದ್ದಾರೆ ಇವರು ಅಂತ ಅದಾಗಿದ್ರೆ ಇದ್ರೆ ಹಿ ಕಾಂಟ್ ಟೇಕ್ ಸೈಡ್ ಆಫ್ ಚೀಫ್ ಮಿನಿಸ್ಟರ್ಗೆ ಆಗುತ್ತಿದೆ ಅಂತ ಅವ್ರು ಬರಕ್ಕೆ ಬರಲ್ಲ, ಸಿ ಎಂ ಎ ಬರಬೇಕು. ಇನ್ನು ಇಡಿ ವಿಚಾರದಲ್ಲಿ ಈ ತನಿಖೆ ನಡೀತಿರೋ ರೀತಿ ನೋಡಿದರೆ ಅವರು ಸ್ಟ್ರೈಟಾಗಿ ಪಿಸ್ತೂಲ್ ತಗೊಂಡು ಠಮ್ ಅಂತ ಗುಂಡೊಡಿತಿರೋಂಗೆ ಕಾಣಿಸ್ತಿಲ್ಲ. ನೇರ ಆರೋಪಿತ ಸ್ಥಾನದಲ್ಲಿರೋರ್ನ ಮುಟ್ತಾ ಇರೋಂಗೆ ಕಾಣಿಸ್ತಿಲ್ಲ. ಅವರು ರೌಂಡ್ ಹೊಡ್ಕೊಂಡು ಸುಳಿ ಥರ ಒಳಕ್ಕೆ ಬರ್ತಿರೋಂಗೆ ಕಾಣಿಸ್ತಿದೆ. ಬುಡದಿಂದ ಆರಂಭ ಮಾಡ್ತಾರೆ. ಇಲ್ಲಿ ಮಾಡ್ತಿಲ್ಲ ಅವರು, ಇಲ್ಲಿಂದ ಹೊಡ್ಕೊಂಡು ಹಿಂಗೆ ರೌಂಡ್ ಹೊಡ್ಕೊಂಡು ಒಂದು ಸೆಂಟರ್ ಪಾಯಿಂಟಿಗೆ ಬರೋಂಗೆ ಬರ್ತಿದ್ದಾರೆ. ಹಾಗಾಗಿ ಚೀಫ್ ಮಿನಿಸ್ಟರ್ಗೆ ನೋಟಿಸ್ ಆಗತ್ತಾ ಅಂದರೆ ಅದು ಹೋಗ್ತಿರೋ ರೀತಿ ನೋಡಿದ್ರೆ ಅದು ಆಗತ್ತೆ ಅನ್ಸತ್ತೆ ನನಗೆ. ಸಾಧ್ಯತೆ ಅದು ಹೋಗ್ತಿರೋ ರೀತಿ ನೋಡಿದ್ರೆ ನೋ ಐಡಿಯಾ ಏನಾಗುತ್ತೋ ಆದಾಗ ನೋಡೋಣ, ಅಥವಾ ಆಗದಿದ್ರೂ ನೋಡೋಣ.